ಸಿಂಧನೂರಿನಲ್ಲಿ ಸಾಧುವೇಷದಲ್ಲಿ ಬಂದ ಖದೀಮರ ತಂಡದ ಕೈಚಳಕಕ್ಕೆ ಜನ ಬೆಚ್ಚಿಬಿದ್ದಿದ್ದಾರೆ. ಹೂ ಕೊಟ್ಟು ಮಂಕುಬುದ್ಧಿ ಎರಚಿ ಹಣ ಮತ್ತು ಬಂಗಾರ ದೋಚಿದ ಘಟನೆ ನಗರದ ಕುಷ್ಟಗಿ ಮುಖ್ಯ ರಸ್ತೆಯ ಶ್ರೀ ಸಾಯಿ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ನಲ್ಲಿ ನಡೆದಿದೆ. ನೋಡಿ ಸರ್, ನಾವು ಶ್ರೀ ಸಾಯಿ ಮೆಡಿಕಲ್ ಒಂದು ಸುದ್ದಿ ಹೇಳಕತ್ತಾರೆ ಅಂದರೆ ನಮ್ಮ ಸಿಂಧನೂರಿಗೆ ಭಾಳ ಕಡೆ ಆಗಿದೆ ಸರ್. ಅಂದರೆ ಎಲ್ಲರೂ ಏನಂತಾರೆ ಓಪನ್ ಯಾರು ಹೇಳಿಲ್ಲ. ನಮ್ಮದು ಏನಾಗಿದೆ, ಬೆಳಗ್ಗೆ ನಾವು 9:30ಗೆ ಅಂಗಡಿ ತೆಗಿದೆ. 9:30 ಅಂಗಡಿ ತೆಗೋದು ಏನಾಗಿದೆ, ಒಬ್ಬರು ಸಾಧು ಅಂದಾಗ ಒಂದು ಬೇಸಿಗೆ ಬಂದ ನಮ್ಮ ಕಡೆ. ನಾವು ಸ್ವಲ್ಪ ಸೋಷಲ್ ವರ್ಗೆ ಭಾಳ ಇಂಟ್ರೆಸ್ಟ್ ಐತೆ, ಎಲ್ಲರಿಗೆ ಸೇವಾ ಮಾಡೋದು ಭಾಳ ಇಂಟ್ರೆಸ್ಟ್. ಒಂದು ಗುರುಗಳಿಗೆ ಬಂದಂದ್ರೆ ನಾವು ಸೇವೆ ಮೇಲೆ ನಾವು ಹಂಗೆ ಒಂಥರ ಭಾವನೆ ಬಂದ. ಮೊದಲು ನಮ್ಮ ನೀರು ಒಳಗೆ ಅಂಗಡಿ ತೆಳಗೆ ನೀರಿನ ಟ್ಯಾಂಕ್ ಇದೆ, ಎಲ್ಲರಿಗೆ ನೀರು ಕುಡಿಯೋಕ್ಕೆ ಸೇವಾಗೆ. ಅದು ನೀರು ಕುಡಿಯೋಕೆ ನೀರು ಕುಡಿಯೋಕೆ ಬಂದ ನಮ್ಮ ಥರ ಒಂಥರ ಭಾವನೆ ಬಂದ. ನಾವು ಫ್ರಿಜ್ನಿಂದ 1 ಲೀಟ್ರ್ ನೀರು ಮತ್ತು 5 ರೂಪಾಯಿ ಇಟ್ಟೆ. ಮತ್ತು ಆ ಸಾಧು ಅವನು ಏನು ಹೇಳಕತ್ತಾರ, ಅವನು ನಮಗೆ ಮೇರೆಗೂ ಪೈಸೆ ಕ್ಯಾ ನೊಕೋ ಅಂತಂದ್ರೆ ಅಂದರೆ ನಮ್ಮೊಳಗೆ ಇನ್ನೊಂದು ಸ್ವಲ್ಪ ಇದು ಆಗಿದೆ, ಖುಷಿ ಆಗಿದೆ. ಎಲ್ಲ ಇವನು ಪೈಸಾದು ಆಸೆ ಇಲ್ಲ ಅವನಿಗೆ, ಬರೀ ಅಂತ ಒಂಥರ ಆಶೀರ್ವಾದ ಲೆಕ್ಕ ಒಂದು ದೇವಸ್ಥಾನ ಮನುಷ್ಯ ಅಂತ ಒಂದು ಆ ಥರ ಪತ್ತಿದ್ರು. ಮತ್ತು ಅದೇ ಮಾತಿಗೆ ನಾವು ಸುಮ್ಮನೆ ಆಗಿದೆ. ಆಮೇಲೆ ನಮಗೆಲ್ಲ ನಮ್ಮ ಸುದ್ದಿ ಹೇಳಕತ್ತಾರ, ನೀ ಹಿಂಗೈತೆ, ನೀವು 2 ಮಗಳು ಐತೆ, ಅದು ಐತೆ, ಎಲ್ಲ ಸುದ್ದಿ ನಾವು ಹ್ಞೂ ಅಂತ ಹೇಳಕತ್ತಾರೆ. ಬೇರೆ ಏನು ಅಂದಿಲ್ಲ ನಾವು. ಅಂತ ಒಂತಾಗೆ 1-2 ನಿಮಿಷ 5 ನಿಮಿಷ ಮಾತಾಡ್ಕತ್ತಿ ಬರೀ ಒಂದು 2 ಹೂ ಕೊಟ್ಟ ನನಗೆ. ಅಕ್ಕ ತಂಗಿಯವರು ನಮಗೆ ಬರೀ 2 ಹೂ ಕೊಟ್ಟ. 2 ಹೂ ಕೊಟ್ಟ ತಕ್ಷಣ ನಮಗೆ ಏನಾಗಿದೆ, 1 ಸೆಕೆಂಡಿಗೆ ಇದು ಆಗಿದೆ. ಅದು ಇದು ಈ ಥರ ಆಗ್ಬಿಟ್ಟೆ. ಈ ಥರ ಆದ ತಕ್ಷಣ ನಾವು ಸುಮ್ಮನೆ ಆಗ್ಬಿಟ್ಟೆ. ನಮಗೆ ನಾವು ಅವತ್ತು ಅಂಗಡಿ ಬಾಡಿ ಕೊಡೋ ಹೋಗಿದ್ದೆ. ನಾವು ಅಂಗಡಿಯವರಿಗೆ 24 ಸಾವಿರ ನಾನು ತಂದಿದ್ದೆ. ಆಮೇಲೆ ಏನಿದೆ, ಅದು ನಮಗೆ ಹೇಳ್ತಾರೆ, ನಮ್ಮ ಕಡೆ ದುಡ್ಡು ಇರೋದೆಲ್ಲ ಅವನ್ನೆಲ್ಲ ಕರೆಕ್ಟ್ ಹೇಳಕತ್ತಾರ. ನಾನು ಹೇಳಿದ್ರೆ ನೀವು ಏನದು ಅಂತ ನಾನು ನಮಗೇನು ಹೇಳ್ತಾರೆ, ನಾವು ದುಡ್ಡು ಇಸ್ಕಂಗಲ್ಲ, ದುಡ್ಡು ನಾವು ನಿಮಗೆ ಆಶೀರ್ವಾದ ಮಾಡ್ತೇನೆ, ಆ ದುಡ್ಡು ಹಿಂಗೆ ಇಟ್ಕೊಂಡು ನಾವು. ಆಮೇಲೆ ಹೇಳಿದ್ರೆ ನಿಮ್ಮ ಬಂಗಾರ ಐತಲ್ಲ ಅದು ಕೊಡು, ಅದರ 2 ಜೊತೆ ಹಿಡ್ಕೊ, ನಾನು ಆಶೀರ್ವಾದ ಮಾಡ್ತೇನೆ. ನಾನು ಬಂಗಾರ ತಿಮ್ಮಂಗಲ್ಲ ನಿಮ್ದು ಅಂತಾರ. ಮತ್ತು ಅದೇನು ಮಾಡಿದ್ರೆ ಬಾಯಿಗೆ ಹಿಂಗೆ ಮಾಡಾಕತ್ತಾರ. ಆಮೇಲೆ ಅದು ನಾನು ಗಟ್ಟಿಂಗ್ ಹಿಡ್ಕೊಂಡೆ ದುಡ್ಡು. ಆಮೇಲೆ ಅಲ್ಲಿಂದ ಅವನು ಬರಾಬರ್ ಒಂದು 10,500 ತಗೊಂಡು ಕಾಯಿಸಿ ನಮಗೆ ಹೇಳ್ತಾನೆ, ನೋಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಕಾಯಿಸಿ ಪುಡಿ ಅದ್ರಾಗ ಒಳಗೆ ಹಾಕಿಬಿಟ್ಟೆ. ನಾಳೆ ದುಡ್ಡು ಅವನು ಇಸ್ಕಲ್ಲ. ನಾವು ಒಂಥರ ಕಲ್ಲುದಂಗೆ ಬಾಯಿಗೆ ಮಾತು ಬರೋಗ ಅಕ್ಕ ತಂಗಿಯವರು ಬಾಯಿಗೆ ಮಾತು ಬರೋಲ್ಲ, ಸುಮ್ಮನೆ ಆಗ್ಬಿಟ್ಟೆ ನಾವು. ಆಮೇಲೆ ಏನಿದೆ, ಅವನು ಸಡನ್ಲಿ ಒಂದು 10 ನಿಮಿಷ 2 ನಿಮಿಷ ಮಾತಾಡಿ ಕಾಯಿಸಿ ಅದು 10,500 ಕಸ್ಕೊಂಡ. ಅವನು 2 ನಿಮಿಷ ಒಳಗೆ ಗಾಯಬೇಕಾಗ್ಬಿಟ್ಟೆ. ಅವನು ಪತ್ತ ಇಲ್ಲ ಇಲ್ಲಿ. ಗೋಲ್ಡ್ಗಳು ತಗೊಂಡೋಗ್ಬಿಟ್ಟೆ. ನಮ್ಮ ಬಂಗಾರ ಅರ್ಧ ತೊಲೆ ಗೋಲ್ಡು 10,500 ಅದನ್ನು. ಹಾಂ ಮತ್ತೆ ನಮ್ಮ ಮೇಡಮ್ ಅವರು ಬಂದ. ಕೆಲ ಟೈಮ್ ನಾವು ಮೇಡಮ್ ಇದ್ದಿಲ್ಲ. ಮೇಡಮನ್ನು ಹೇಳೋಕ್ಕೆ ಇಷ್ಟಿಲ್ಲ. ಆಮೇಲೆ ಮೇಡಮ್ ಅವರು ಎಲ್ಲ ಹುಡುಗಿದು ಎಲ್ಲ ನಮಗೆ ಹೇಳೋದು ಹಿಂಗೆ ಅಂದರೆ ಆಮೇಲೆ ಮೇಡಮ್ಗೆ ಡೀಟೇಲ್ ಹೇಳಿದೆ ನಾವು. ಮೇ 12ರಂದು ಬೆಳಿಗ್ಗೆ ಅಂಗಡಿಗೆ ಬಂದಿದ್ದ ಸಾಧು ವೇಷದ ವ್ಯಕ್ತಿ ಭವಿಷ್ಯ ಹೇಳುತ್ತೇನೆ ಎಂದು ನಂಬಿಸಿ ಅಂಗಡಿ ಮಾಲೀಕರಾದ ವಿಷ್ಣು ದತ್ ಅವರಿಗೆ ಹೂ ಕೊಟ್ಟಿದ್ದಾನೆ. ಹೂವನ್ನು ವಾಸನೆ ನೋಡುತ್ತಿದ್ದಂತೆ ಮಬ್ಬಾದ ಸ್ಥಿತಿಗೆ ಒಳಗಾದ ವಿಷ್ಣು ದತ್ ಅವರಿಂದ 10,500 ನಗದು ಹಾಗೂ ಅರ್ಧ ತೊಲೆ ಬಂಗಾರದ ಉಂಗುರವನ್ನು ಖದೀಮರು ದೋಚಿ ಪರಾರಿಯಾಗಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಿಸಿದ ಸಿಸಿ ಕ್ಯಾಮೆರಾ ದೃಶ್ಯಗಳು ಬಹಿರಂಗವಾಗಿದ್ದು 3 ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ನಗರದಲ್ಲಿ ಸಾಧು ಸಂತರ ವೇಷದಲ್ಲಿ ಓಡಾಡುತ್ತಿರುವ ಇಂತಹ ಖದೀಮರ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಅಪರಿಚಿತರ ಮಾತಿಗೆ ಮರುಳಾಗಬೇಡಿ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ನಮ್ಮ ಹೆಸರು ಟಿಂಕು ದತ್ತ, ಶ್ರೀ ಸಾಯಿ ಮೆಡಿಕಲ್ ಓನರ್. ನಾವು ಅದು ಮಂಗಳವಾರ ದಿನ ಘಟನೆ ಹೇಳ್ತಿದ್ದೀನಿ. ಯಾಕಂದ್ರೆ ನಾವು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಬಂದಿದ್ದೆ. ನಮ್ಮ ಮನೆಯವರು ಒಬ್ಬರಕ್ಕೆ ಇತ್ತು. ಅವಾಗ ಬೆಳಗ್ಗೆ ಸಾಧುಗಳು ಬಂದಿದೆ ನಮ್ಮ ಹಸ್ಬೆಂಡ್ ಜೊತೆ ಏನು ಅದು ಹೂವು ಕೊಟ್ಟು ಏನೇನೋ ಥರ ಮಾಡಿ ಏನು ಹಾಕಿದೆ ಗೊತ್ತಿಲ್ಲ. ಅದು ಒಂದು ಬಿಳಿ ಬಟ್ಟೆ ಅವ್ರ ಕಾಯಿಂದ ತಲೆ ಮೇಲೆ ಹಾಕಿದೆ, ಆಶೀರ್ವಾದ ಮಾಡ್ತೀನಿ, ನಾವು ಈ ಬಟ್ಟೆಯಿಂದ ನಿಮಗೆ ನೀವು ನಿಮ್ಮ ಕಡೆ ಹಿಂಗೆ ಹಾಕ್ತಾರ ಹಂಗೆ ಹಾಕ್ತಾರ, ನಿಮ್ಮದು ಇಬ್ಬರು ಮಕ್ಕಳು ಇದೆ, ಅದು ಇದೆ ಎಲ್ಲ ಸುದ್ದಿ ಹೇಳಿ ಅದು ಅಮೌಂಟ್ ತೊಗೊಂಡಿದೆ. ಮತ್ತು ಉಂಗುರು ಇತ್ತು ಒಂದು ಅರ್ಧ ತೊಲೋದು, ಅದು ತೊಗೊಂಡಿದೆ. ಅದನ್ನು ಅವ್ರು ಹೋಗಿದ್ದ 2 ತಾಸು ತನಕ ನಮ್ಮ ಮನೆಯವರು ಏನೋ ಮಾತಾಡೋಕ್ಕೆ ಆಗಿಲ್ಲ. ಕಸ್ಟಮರ್ ಬರ್ತಾರೆ ಸ್ವಲ್ಪ ಹಿಂಗಾಗಿ ಕೊಡ್ತಾಯಿದ್ದಾರೆ, ಬಟ್ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅಂತ ನಾವು 2-3 ಜನ ಕಸ್ಟಮರನ್ನು ಹೇಳಿದೆ ನಮಗೆ. ಯಾಕೆ ಏನಾಗಿದೆ ಅನ್ನೋರಿಗೂ ಮೊನ್ನೆ ಬಂದಿದ್ದು ಹಿಂಗೆ ಸರಿಯಾಗಿ ಮಾತಾಡಿಲ್ಲ, ನಾವು ಒಂದು ಹೇಳ್ತಿದ್ದೀನಿ ಅವರು ಒಂದು ಹೇಳ್ತಿದ್ದಾರೆ ಅಂತ ಹಿಂಗೆ ಹೇಳಿದೆ. ಆಗ ನಾವು 1 ಗಂಟೆಗೆ ಹಿಂಗೆ ಸಮಯ ಬಂದಿದೆ ಇಲ್ಲಿ ಅಂಗಡಿಗೆ ಬಂದು. ಮತ್ತು 2 ಗಂಟೆಗೆ ಹಂಗೆ ಊಟ ಮಾಡಿರಿ ಬರ್ರಿ ಅಂತ ಕರೆದೇನೆ. ಇಲ್ಲ ನಾವು ಊಟ ಮಾಡಲ್ಲ, ನಮಗೆ ತಲೆ ಚಕ್ರ ಆಗ್ತಾ ಇದೆ, ವಾಮಿಟ್ ಥರ ಆಗ್ತಾಯಿದೆ, ಟೆನ್ಷನ್ ಆಗಿದೆ. ಯಾಕೆ
ಏನಾಯಿತು ಟೆನ್ಷನ್ ನಿಮಗೆ, ಯಾಕೆ ಏನಾಗಿದೆ, ಬೆಳಗ್ಗೆ ನೀವು ಟಿಫಿನ್ ಮಾಡಿ ಬಂದಿದೆ ಏನು ಇದ್ದಿಲ್ಲ, ಇವತ್ತು ಟೆನ್ಷನ್ನು, ಮತ್ತು ಏನಿಲ್ಲ ನೀವು ಊಟ ಮಾಡಿ ನಾವು ಆಮೇಲೆ ಮಾಡ್ತೀನಿ, ಇಲ್ಲ ಬರ್ರಿ ಊಟ ಮಾಡಿರಿ ಫಸ್ಟ್ ಎರಡು ಆಯಿತು ಟೈಮು. ಮತ್ತು ನಮಗೆ ಒಟ್ಟು ಹೇಳೋಕ್ಕೆ ತಯಾರಿದ್ದಿಲ್ಲ. ಅವಾಗ ನಾವು ಫೋರ್ಸ್ ಮಾಡಿದೆ, ಏನಾಗಿದೆ ಹೇಳ್ರಿ, ನೀವು ಹೇಳಿದೆ ಅಂತ ನಾವು ಟೆನ್ಷನ್ ಏನಿದೆ ಸಾಲ್ವ್ ಮಾಡೋಕ್ಕೆ ಬರ್ತದೆ, ಇಲ್ಲ ಅಂತ ನಾವು ಹೆಂಗೆ ಸಾಲ್ವ್ ಮಾಡಬೇಕು, ಏನಾಗಿದೆ ಅವಾಗ ಹೋಗಿ ನಮ್ಮ ಕಡೆಯಿಂದ 5-20 ಲಾಸ್ ಆಗಿಬಿಟ್ಟಿದೆ. ಏನು ರೀ ನಾವು ಏನು ಕೆಲಸ ಮಾಡಿದೆ, ನೀವು ಎಷ್ಟೊಂದು ಲಾಸ್ ಆಗಿದೆ ಅನ್ನೋಕೆ, ಇಲ್ಲ ಹಿಂಗೆ ಅಂತ ಅವಾಗ ನಮಗೆ ಯಾವಾಗ ಹೇಳಿದಾನೆ 50-20 ಲಾಸ್ ಆಯಿತು. ಅವಾಗ ನಾವು ಅವ್ರ ಕಾಯಿ ನೋಡಿದೆ, ಕಾಯಿಗೆ ನಮಗೆ ಉಂಗುರ ಕಾಣಿಸಿಲ್ಲ ಫಸ್ಟ್, ಹೆಂಗೆ ಇಲ್ಲ ರೀ ನೀವು ಉಂಗುರ ಎಲ್ಲಿ ಹೋಯ್ತು ಅಂತ ಹೇಳಿದ ತಕ್ಷಣ ಅವಾಗ ನಮಗೆ ಒಂದೊಂದು ಈ ಥರ ಆಗಿದೆ, ಬೆಳಗ್ಗೆ ಒಬ್ಬರು ಬಂದಿದೆ ಹಿಂಗೆ ಮಾಡಿ ಎಲ್ಲ ತೊಗೊಂಡೋಗಿದೆ. ಅವಾಗ ನಿಮಗೆ ಇದು ಎಲ್ಲ ಸಾಮಾನುಗಳು ತೋರಿಸಿದೆ. ಅವಾಗ ಇಮಿಡಿಯೇಟ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕಾಶ್ ಸರ್ ಜೊತೆ ಸ್ವಲ್ಪ ಕಾಂಟ್ರಾಕ್ಟ್ ಇದೆ ನಮ್ಮದು, ಪ್ರಕಾಶ್ ಸರ್ಗೆ ಫೋನ್ ಮಾಡಿದೆ. ಪ್ರಕಾಶ್ ಸರ್ ಸರಿ ಮೇಡಮು ನಾವು ಕ್ರೈಮ್ ಕಳಿಸಿದ ಒಬ್ಬರು ಹೆಸರನ್ನು ಜಾಬಿಕನ ಏನಿದೆ ಅವರಿಗೆ ಕಳಿಸಿದೆ, ಇಲ್ಲೇ ಕಳಿಸಿದ ಅವರೆಲ್ಲ ನೋಡಿ ಹೋಗಿ, ಮತ್ತು ಅವರು ನಾವು ಆ ಮನುಷ್ಯ ಯಾವ ಥರ ಕಾಣಿಸ್ತಾರೆ, ಸಾಧು ಯಾವ ಬೇಸಿಗೆ ಇತ್ತು ಅಂತ ಅವ್ರ ಕಡೆ ನಮ್ಮ ಕಡೆನೂ ಫೋಟೋ ಇಲ್ಲ, ಅವ್ರ ಕಡೆನೂ ಫೋಟೋ ಇಲ್ಲ ಅಂತ ಮೇಡಮ್ ಫೋಟೋ ಬೇಕು, ಇಲ್ಲ ಅಂತಲೇ ನಾವು ಏನು ಮಾಡಿರಿ ನೀವು ಸರಿಯಾಗೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ರಿ, ನಾವೆಲ್ಲ FIR ಮಾಡ್ತೀನಿ ರೀ. ಹಂಗಾಗಿ 4 ಗಂಟೆಗೆ ನಾವು ಸರಿಯಾಗೆ ಸ್ಟೇಷನ್ಗೆ ಕಳಿಸಿದೆ. ಬಟ್ 8 ಬರ್ತದಾಗ ಅಲ್ಲೇ ಕೂತು ಎಲ್ಲ CC ಕ್ಯಾಮ್ರಾ ನೋಡಿದೆ. ಫುಟೇಜಿಗೆ ಏನೋ ಅವ್ರದ್ದು ಸಾಧುಗಳದ್ದು 3 ಜನ ಇತ್ತು, ಒಂದೇನೋ ಫೋಟೋ ಸಿಕ್ಕಿಲ್ಲ ಅಲ್ಲಿ. ಮತ್ತು ನಾವೇನು ಇಲ್ಲಿಗೆ ನಮ್ಮ ಸಿರಿ ಪ್ಲಸ್ ಶೋರೂಮಿಗೆ ಹೋಗಿ ಅಲ್ಲಿ ಅವ್ರ ಕ್ಯಾಮ್ರಾಗೆ ಎಲ್ಲ ಫುಟೇಜಿಗೆ ಫೋಟೋ ಸಿಕ್ಕಿದೆ. ಅದು ಫೋಟೋ ತೊಗೊಂಡು ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಮತ್ತೆ FIR ಮಾಡಿ ಎಲ್ಲ ಜನಗಳಿಗೆ ಸತ್ತಕಾರಕ್ಕೆ ಅಂತಲೇ ಹೇಳ್ತಿದ್ದೀನಿ. ಇದು ನಮ್ಮ ಒಬ್ರದ್ದು ಆಗಿದ್ದಾಗಲಿ ಎಲ್ಲರಿಗೆ ಸತ್ತಕಾರಕ್ಕೆ, ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು. ಮೊದಲು ಇವಾಗ ಎಲ್ಲರೂ ಹೇಳ್ತಿದ್ದಾರೆ, ಭಾಳ ಜನಕ್ಕೆ ಈ ಥರ ಆಗಿದೆ ಮೋಸ, ಬಟ್ ಬಾಯ್ಬಿಟ್ಟು ಯಾರೂ ಹೇಳಿಲ್ಲ. ಹೀಗಾಗಿ ಅವರಿಗೆ ಇನ್ನೂ ಸಾಹಸ ಬಂದುಬಿಟ್ಟಿದೆ. ಬೆಳಗ್ಗೆ 10 ಗಂಟೆಗೆ ಈ ಥರ ಮಾರ್ಕೆಟಿಗೆ ಬಂದು ಈ ಥರ ಮಾಡ್ತಾಯಿದ್ದಾರೆ ಅಂತ ಮನೆಗಣ ಹೋಗಿ ಅವರು ಹೆಂಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು. ಅದಕ್ಕಾಗಿ ನಾವು ಮುಂದೆ ಬಂದು ಎಲ್ಲರಿಗೆ ಇನ್ನೊಬ್ಬರು ಯಾರಿಗೆ ಆಗಬಾರ್ದು ಅಂತಲೇ ಹಾಗೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ನಮಸ್ಕಾರ.